ಇವತ್ತು ಮನೆ ಮನೆಯಲ್ಲೂ ಕನಿಷ್ಠ 5 ದೀಪಗಳನ್ನು ಬೆಳಗಿಸಿ ದೀಪಾವಳಿ ಆಚರಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದರು. ಕನಿಷ್ಠ 5 ದೀಪಗಳನ್ನು ನಿಮ್ಮ ಮನೆಯಲ್ಲೇ ನೀವು ಬೆಳಗಿಸಿ ಅಂತ. ಸ್ವತಃ ಮೋದಿ ತಮ್ಮ ಮನೆಯಲ್ಲಿ, ದೆಹಲಿಯ ನಿವಾಸ ಇದು, ಅಲ್ಲಿ ರಾಮ ದೀಪಾವಳಿಯನ್ನು ಆಚರಿಸಿದ್ದಾರೆ. ದೇಶದ ನಗರಗಳಿಂದ, ಪಟ್ಟಣಗಳಿಂದ, ಹಳ್ಳಿಗಳಿಂದ ಸುದ್ದಿಗಳು ಬರ್ತಾ ಇದ್ದಾವೆ. ಎಲ್ಲೆಲ್ಲಿ ಹೆಂಗೆ ಜನ ಸಂಭ್ರಮಿಸ್ತಾ ಇದ್ದಾರೆ, ದೀಪಾವಳಿ ಆಚರಣೆ ಹೆಂಗಿದೆ ಅಂತ. ರಾಮನಿಗಾಗಿ 5 ದೀಪ, ಕನಿಷ್ಠ 5 ದೀಪ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ತಮ್ಮ ಅಧಿಕೃತ ನಿವಾಸದಲ್ಲಿ ಈ ರೀತಿ ದೀಪಾವಳಿಯನ್ನು ಆಚರಿಸಿದರು. ಇನ್ನು ಅಯೋಧ್ಯೆಯಲ್ಲಿ 10 ಲಕ್ಷ ದೀಪಗಳ ದೀಪೋತ್ಸವ ನಡೀತಾ ಇದೆ. ಇದು ಲಕ್ಷ ದೀಪೋತ್ಸವ ಅಲ್ಲ, ದಶಲಕ್ಷ ದೀಪೋತ್ಸವ ಇದು. ಸರಯೂ ನದಿಯ ದಂಡೆಯ ಮೇಲೆ. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೂ ಅನ್ನಿಸ್ತಾ ಇರುತ್ತೆ, ಇನ್ನೂ ತನಕ ಅಯೋಧ್ಯೆಗೆ ಹೋಗಿಲ್ಲ ಅಂದರೆ ಈಗ ಹೋಗ್ಬೇಕು ಒಂದ್ಸಲ ಅಂತ. ಇದೊಂದು ಈ ಸರಯೂ ನದಿಯ ದಂಡೆಯ ಮೇಲೆ ಇದೊಂದು ಬೇರೆಯೇ ಫೀಲಿಂಗ್ ಇರುತ್ತೆ. ಇದು ಆ್ಯಕ್ಚುಲಿ ಸರಯೂ ನದಿ ಅಲ್ಲ, ಇದ್ರ ಪಕ್ಕದಲ್ಲಿ ಹರಿಯುತ್ತೆ. ಈ ಒಂದು ಆಂಬಿಯನ್ಸ್ ಕ್ರಿಯೇಷನ್ಗೆ ನೀರನ್ನು ಲಿಫ್ಟ್ ಮಾಡಿ ಒಂದು ಘಾಟ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಇದು. ಅಲ್ಲಿ ಪ್ರತಿ ರಾತ್ರಿ ರಾಮಕಥೆ ಪ್ರಸಾರ ಆಗುತ್ತೆ. ಅಯೋಧ್ಯೆಯದ್ದೇ ಒಂದು ವೈಬ್ ಬೇರೆ ಇದೆ. ಅದರಲ್ಲೂ ಈ ಜಾಗದ ವೈಬು ಡಿಫ್ರೆಂಟ್ ಲೆವೆಲ್. 10 ಲಕ್ಷ ದೀಪಗಳ ದಶಲಕ್ಷ ದೀಪೋತ್ಸವ. ಅಯೋಧ್ಯೆಯ ಜನ ಹೇಳೋದು, ವನವಾಸ ಮುಗಿಸಿ ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ರಾಮ ಬಂದಲ್ಲ ಅಯೋಧ್ಯೆಗೆ, ಆವಾಗ ರಾಮನಿಗಿಂಥದ್ದೇ ಸ್ವಾಗತ ಸಿಕ್ಕಿತ್ತಂತೆ. ನಾವು ಕಥೆಗಳನ್ನು ಕೇಳಿದ್ದೀವಿ. ರಾಮನನ್ನು ಹಿಂಗೆ ಸ್ವಾಗತ ಮಾಡಿದ್ರಂತೆ ಆವಾಗ ಅಯೋಧ್ಯೆಯ ಜನ. ಆವಾಗ ಮೋದಿ ಅದನ್ನು ಭಾಷಣದಲ್ಲೂ ಹೇಳಿದ್ರು, ರಾಮ ಇದ್ದಾಗಲೇ 14 ವರ್ಷದ ವನವಾಸ ಬಂದಿದೆ. ಇಲ್ಲದೇ ಇರೋ ಕಾಲದಲ್ಲಿ 500 ವರ್ಷನ ಅಜ್ಞಾತವಾಸ, 500 ವರ್ಷನ ಈ ಅಜ್ಞಾತವಾಸ. ರಾಮ 14 ವರ್ಷ ಅಯೋಧ್ಯೆಯಲ್ಲಿ ಇರೋದಿಲ್ಲ ಅನ್ನುವ ವಿಷಯ ಅಯೋಧ್ಯೆಯ ಜನರ ಎದೆ ಒಡೆದು ಬಿಟ್ಟಿತ್ತು. 14 ವರ್ಷ ಅಯೋಧ್ಯೆಯಲ್ಲಿ ಇರಲ್ಲ ರಾಮ ಅಂತ. 500 ವರ್ಷ ಇಲ್ಲದೆ ಇರುವ ಸನ್ನಿವೇಶ ಬಂತಲ್ಲ ಅಂತ ಮೋದಿ ಹೇಳಿದ್ರು. ಅದನ್ನು 500 ವರ್ಷಗಳ ಅಜ್ಞಾತವಾಸದ ನಂತರ ರಾಮಲಲ್ಲ ಮತ್ತೆ ಬರ್ತಿದ್ದಾನೆ, ನಾವು ಹೀಗೆ ಸ್ವಾಗತಿಸ್ತಿದ್ದೀವಿ ಅಂತ ಅಯೋಧ್ಯೆ ಜನ ತಮಗೆ ತಿಳಿದ ಮಟ್ಟಿಗೆ. ನಾನು ಬೀದಿ ಬದಿಯಲ್ಲಿ ಸಮೋಸ ಮಾರ್ತಾ ಇದ್ದವನೊಬ್ಬನು ಕೇಳ್ತಾ ಇದ್ದೆ, ಏನು ಅನ್ನಿಸ್ತಾ ಇದೆ ಅಂತ. ಬಾವತ್ ಖುಷ್, ಅದು ಇದೆಲ್ಲ ಹೇಳ್ದ. ಏನು ಮಾಡ್ತೀರಿ 22ನೇ ತಾರೀಕು ಅಂದರೆ, ಅವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಯಾರ್ಯಾರು ನನ್ನ ಅಂಗಡಿಗೆ ಬಂದು ಸಮೋಸ ತಿಂತಾರೋ, ಎಷ್ಟು ತಿಂತಾರೋ ಅಷ್ಟು ನಾನು ಫ್ರೀಯಾಗಿ ಕೊಡ್ತೀನಿ, ಇಷ್ಟು ಮಾಡ್ಬೋದು ನಾನು ರಾಮನ ಮೇಲಿನ ಪ್ರೀತಿಗೆ ಅಂತ ಬೀದಿ ಬದಿಯಲ್ಲಿ ಸಮೋಸ ಮಾರೋನು ಹೇಳ್ತಾ ಇದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.